ಹೈದರಾಬಾದ್ ಲಾಸ್ಟ್ ಫ್ಯೂ ಡೇಸ್ ಅಲ್ಲಿ ನಾವು ಇವಾಗ ಹೊರಟಿರೋದು ಮಂಡಿ ಬಿರಿಯಾನಿನ ತಿನ್ನೋದಕ್ಕೆ. ಇವಾಗ ಮಂಡಿ ಬಿರಿಯಾನಿನ ಹೇಗ್ ಮರೆಯೋದಿಕ್ಕಾಗುತ್ತೆ. ತುಂಬಾನೇ ಎಂಜಾಯ್ ಮಾಡಿದೀವಿ ಸ್ಟಾರ್ಟಿಂಗ್ ಡೇಸ್ ಅಲ್ಲಂತೂ. ಎಮೋಷ್ನಲ್ ಆಗಿ ಇದು ನಾನು ತುಂಬ ಎಮೋಷ್ನಲ್ ಆಗಿಬಿಟ್ಟೆ. ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ಲಿಲ್ಲ ನನಗೆ. ಆ ಟೈಮಲ್ಲಿ ಆ ಮೂಮೆಂಟಲ್ಲಿ ಅದು ಅನ್ನಿಸ್ಲೇ ಇಲ್ಲ. ಅದನ್ನ ಬಾಯ್ ಬಾಯ್ ಚಲೋ. ಹೆಂಗೆ ಅನ್ನಿಸ್ತಾಯಿತ್ತು ಹೈದರಾಬಾದ್ನ ಬಿಟ್ಟು ಹೋಗೋದಕ್ಕೆ? ಬಂದ್ವಿ, ರೀಚ್ ಆದ್ವಿ ಬೆಂಗಳೂರಿಗೆ. ಫೈನಲಿ ನಮ್ಮ ಬೆಂಗಳೂರಿಗೆ ಬಂದಿರುತ್ತೆ. ಏನು ಯಾಕೆ ಬೆಂಗಳೂರಿಗೆ ಬಂದಿದ್ದೀವಿ? ಹಾಯ್ ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಲಾವಣ್ಯ ಚೇತನ್ ಗೌಡ ವ್ಲಾಗ್ಸ್. ನಾನಿವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇದು ಬಂದು 3 days ಕಂಟಿನ್ಯೂಷನ್ ವ್ಲಾಗ್. ನಾನು ಇವಾಗ ರೆಡಿ ಆಗಿದ್ದೀನಿ. ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ, ಜುಡಿಯೋಗೆ ಶಾಪಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು. ಚೇತನ್ಗೆ ಏನೋ ತೊಗೊಳೋದಿತ್ತು, ಸ್ವಲ್ಪ ಏನೋ ಶಾಪಿಂಗ್ ಮಾಡ್ತೀನಿ ಅಂತ ಅಂದರು. ಸ್ವಲ್ಪ ನೈಟ್ ವೇರ್ ಆ ಥರ ಏನಾದರೂ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ನೋಡಬೇಕು ಏನು ತೊಗೊಳ್ತಾರೆ ಏನಂತ ಗೊತ್ತಿಲ್ಲ. ನಾನಂತೂ ರೆಡಿ ಆಗಿದ್ದೀವಿ. ಇವಾಗ ಚೇತನ್ ಬೈಕ್ ತರೋದಕ್ಕೆ ಕೆಳಗಡೆ ಹೋಗಿದ್ದಾರೆ. ಹೋಗ್ಬೇಕು ಇವಾಗ. ನೋಡೋಣ ಏನೆಲ್ಲ ಆಗುತ್ತೆ. ಫಸ್ಟ್ ಟೈಮ್ ಅವ್ರು ನಾನು ತೊಗೊಳ್ತೀನಿ ಅಂತ ಹೊರಟಿರೋದು. ನೋಡೋಣ ಏನೆಲ್ಲ ತೊಗೊಳ್ತಾರೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಇನ್ನು ಲಾಸ್ಟ್ ಫ್ಯೂ ಡೇಸ್ ಇನ್ ಹೈದರಾಬಾದ್ ಅಂತ ಹೇಳ್ಬೋದು. ಆದಷ್ಟು ಬೇಗನೆ ನಿಮಗೂ ಕೂಡ ರಿವೀಲ್ ಮಾಡ್ತೀನಿ ಏನು ಅಂತ ಹೇಳ್ಬಿಟ್ಟು. ಇನ್ನು ಲಾಸ್ಟ್ ಫ್ಯೂ ಡೇಸಲ್ಲಿ ಏನೆಲ್ಲ ಮಾಡ್ತೀವಿ ಹೈದರಾಬಾದಲ್ಲಿ ಅನ್ನೋದನ್ನ ಸ್ವಲ್ಪ ಫ್ಯೂ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಮಾತಾಡೋಣ ಅದ್ರ ಬಗ್ಗೆ. ಬನ್ನಿ ಹೋಗೋಣ ಇವಾಗ. ಜುಡಿಯೋಗೆ ಹೋಗಿ ಬರೋಣ. ಜುಡಿಯೋ ಟ್ರೆಂಡ್ಸ್ ಎರಡಕ್ಕೂ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಟೈಮ್ ಹೆಂಗೆ ಸಿಗುತ್ತೆ ಹೆಂಗಾಗುತ್ತೆ ಹಾಗೆ. ಸೊ ಬಂದ್ವಿ ಜುಡಿಯೋಗೆ. ಚೇತನ್ ಆಲ್ರೆಡಿ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಒಂದು 4-5 ಪೇರ್ಸ್ನ ತೊಗೊಂಡು ಟ್ರಯಲ್ ರೂಮ್ಗೆ ಹೋಗಿದ್ದಾರೆ. ನಾನಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ. ಹಾಗೆ ಬಂದರು ಇವಾಗ ಎಲ್ಲ ತೊಗೊಂಡು ಬಿಲ್ಲಿಂಗಿಗೆ ಅಂತ ಹೇಳ್ಬಿಟ್ಟು. ನಾನು ಸ್ವಲ್ಪ ಆ ಕಡೆ ಈ ಕಡೆ ಕಣ್ಣಾಯಿಸ್ಕೊಂಡು, ನಮ್ಮದು ಗೊತ್ತಲ್ಲ ಹುಡುಗಿರಂತಂದರೆ ಕಾಸ್ಮೆಟಿಕ್ಸು ಅದು ಇದು ನೋಡ್ತಾ ಇರೋದು. ತೊಗೊಳೋದು ಒಂದೆರಡಾದರೂ ನೋಡೋದೇ ಜಾಸ್ತಿ ಇರುತ್ತಲ್ವ, ಹುಡುಗಿರಂದ್ರೇ ಆಗಲ್ವಾ. ನಾನು ಸುಮ್ಮನೆ ನೋಡ್ತಾ ಇದ್ದೆ. ಈ ಥರ ಕಾಸ್ಮೆಟಿಕ್ಸ್ ಎಲ್ಲ ನಾನೇನಷ್ಟು ಇಷ್ಟಪಟ್ಟು ತೊಗೊಳೋದಿಲ್ಲ, ನೋಡ್ತಿದ್ದೆ ಅಷ್ಟೇ. ಸೊ ಇವರೆಲ್ಲ ಬಿಲ್ ಮಾಡಿಸ್ಕೊಂಡು ಬಂದರು. ಹಾಗೇ ಹೋಗೋಣ ಬೇಗ ಬೇಗ ಬಾ, ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ರು. ಈ ನಮ್ಮ ಹೈದರಾಬಾದ್ ಲಾಸ್ಟ್ ಫ್ಯೂ ಡೇಸಲ್ಲಿ ನಾವು ಇವಾಗ ಹೊರಟಿರೋದು ಮಂಡಿ ಬಿರಿಯಾನಿನ ತಿನ್ನೋದಕ್ಕೆ. ಅಷ್ಟು ಸುಲಭವಾಗಿ ಮಂಡಿ ಬಿರಿಯಾನಿನ ಹೇಗೆ ಮರೆಯೋದಕ್ಕಾಗುತ್ತೆ. ತುಂಬಾ ಎಂಜಾಯ್ ಮಾಡಿದ್ದೀವಿ ಸ್ಟಾರ್ಟಿಂಗ್ ಡೇಸಲ್ಲಂತೂ. ಬಟ್ ಈ ಮಧ್ಯ ಎಲ್ಲೂ ಹೋಗದೆ ಇರೋ ಥರ ನಾನೇ ಸ್ಟಾಪ್ ಮಾಡಿಸಿದ್ದೆ. ಬಟ್ ಇವಾಗ ಫೈನಲಿ ಲಾಸ್ಟ್ ಅದನ್ನು ಎಂಜಾಯ್ ಮಾಡದೆ ಹೋದರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಹೊರಟಿದ್ದೀವಿ. ಇಲ್ಲಿ ಇರೋಂಥ ಫ್ರೆಂಡು ಹಾಗೆ ನಾವು ಎಲ್ಲರೂ వీడియో తీసినందుకు అందరూ వస్తారు. ಸೃಜನ್ ಮೈನ್ ಹೊಸ್ದಾಗಿ ಬರಲಿಲ್ಲ ಅಂತಂದ್ರೆ ಅದು ಮಂಡಿನೇ ಅನ್ಸಲ್ಲ. ಸೊ ನೋಡ್ತಾ ಇರ್ಬೋದು ನೀವು. ಫೈನಲಿ ನಾವೆಲ್ಲರೂ ಬಂದ್ವಿ, ಆರ್ಡ್ರನ್ನ ಮಾಡಿದ್ವಿ. ಮಂಡಿ ಬಿರಿಯಾನಿ ರೆಡಿಯಾಗಿ ನಮ್ಮ ಮುಂದೆ ಇತ್ತು. ತುಂಬ ದಿನ ಆದಮೇಲೆ, ತುಂಬ ಗ್ಯಾಪ್ ಆದಮೇಲೆ ನಾವೆಲ್ಲರೂ ಬಂದಿದ್ದು. ನಾವು ಕೂಡ ತಿಂದಿದ್ದು ತುಂಬ ದಿನ ಆಗಿತ್ತು. ನಾವು ಕೂಡ ಹೋಗಿರಲಿಲ್ಲ. ಚೇತನ ಬೇಡ ಬೇಡ ಅಂತ ನಾನೇ ಅವಾಯ್ಡ್ ಮಾಡಿಸ್ತಾ ಇದ್ದೆ. ಸೊ ಫೈನಲಿ ತಿನ್ನಲೇಬೇಕು, ತಿಂದೇ ಹೋಗ್ತಿದ್ದೀವಿ ಅಂತ ಹೇಳ್ಬಿಟ್ಟು, ತಿಂದ್ಬಿಟ್ಟೇ ಹೋಗಬೇಕು, ಲಾಸ್ಟ್ ಅಲ್ವಾ ಇದು ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದರು. ಸೊ ನೋಡ್ತಾ ಇರ್ಬೋದು ನೀವು, ಎಲ್ಲರೂ ತೊಗೊಂಡಿದ್ವಿ. ಎಲ್ಲರೂ ಇಬ್ಬಿಬ್ಬರಿಗೆ ಒಂದೊಂದು ಪ್ಲೇಟ್ ಥರ ಆರ್ಡರ್ ಮಾಡ್ಕೊಂಡಿದ್ವಿ. ತುಂಬಾ ಚೆನ್ನಾಗಿತ್ತು ಟೇಸ್ಟು. ಏನೋ ಒಂಥರ ಸೂಪ್ ಹೋಗಿತ್ತು ಮಾತ್ರ ಅವತ್ತಿನ ದಿನ. ಕೊನೆಯದಾಗಿ ನಮ್ಮ
ಟಾಪ್ನ ನೋಡೋ ಅಂಥ ಟೈಮ್ ಇದು. ತುಂಬ ಫೀಲ್ ಆಗ್ತಿದೆ. ಕೊನೆಯದಾಗಿ ಅಂತ ಅಂದರೆ ಬರೋದೇ ಇಲ್ಲ ಅಂತಲ್ಲ, ಬರಲೂಬೋದು. ಚೇತನ್ ಬರ್ತಾರೆ, ನಾನು ಬರಲ್ಲ. ಸೊ ಮನಸ್ಸಲ್ಲಿ ಏನೋ ಒಂಥರ ಫೀಲಿಂಗು, ಅದು ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಇಷ್ಟು ದಿನ ಒಂಥರ ಅಂತ ಅನ್ನಿಸ್ತಿತ್ತು, ಬಟ್ ಇವಾಗ ಅನ್ನಿಸ್ತಿರೋ ಫೀಲಿಂಗೇ ಬೇರೆ. ಅಷ್ಟೇ, ಜಾಸ್ತಿ ಏನೂ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಈಗ ಪಕ್ಕದ ಮನೆಯವರು ಈಗೀಗ ಸ್ವಲ್ಪ ಒಂದು ಪಾಪು ತುಂಬಾ ಪರಿಚಯ, ತುಂಬಾ ಮನೆಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದು. ನಾನು ಯಾರನ್ನೂ ಅಷ್ಟೊಂದು ಇಲ್ಲಿ ಫ್ರೆಂಡ್ಶಿಪ್ ಅದೆಲ್ಲ ಜಾಸ್ತಿ ಮಾಡ್ಕೊಂಡಿಲ್ಲ. ಚೇತನ್ ಫ್ರೆಂಡ್ಸ್ ಯಾರಿದ್ದಾರೆ ಅವರೇ ಸ್ವಲ್ಪ ಫ್ರೆಂಡ್ಸ್ ಅಷ್ಟೇ. ನಾನು ಯಾರನ್ನೂ ಮಾಡ್ಕೊಳಕ್ಕೆ ಹೋಗಲ್ಲ. ಇನ್ನು ಶಾಪು, ಮನೆ, ಚೇತನ್ ಜೊತೆನೇ ಟೈಮ್ ಸ್ಪೆಂಡ್ ಮಾಡಿದ್ರೆ ಆಗೋಗುತ್ತೆ ಅಷ್ಟೇ. ಸೊ ಅದರಲ್ಲಿ ಕೆಲವೊಂದು ವೀಡಿಯೋಸ್ನ ನಾನು ಇವಾಗ ಮಾಡ್ಕೊಳ್ಳಿಲ್ಲ. ಇಲ್ಲಿ ಮೇಲ್ಗಡೆ ಮನೆ ಆಂಟಿಯವ್ರು ತುಂಬಾ ಕ್ಲೋಸು, ಚೇತನ್ ಫ್ರೆಂಡು, ಅವರಮ್ಮ. ನಾವೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದು. ಲಾಸ್ಟಲ್ಲಿ ಇವಾಗ ಹೇಳುವಾಗ ಅವ್ರು ಎಮೋಷ್ನಲ್ ಆಗಿದ್ದು, ನಾನು ತುಂಬ ಎಮೋಷ್ನಲ್ ಆಗಿಬಿಟ್ಟೆ. ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ಲಿಲ್ಲ ನನಗೆ. ಆ ಟೈಮಲ್ಲಿ, ಆ ಮೂಮೆಂಟಲ್ಲಿ ಅದು ಅನ್ನಿಸ್ಲೇ ಇಲ್ಲ. ಅದನ್ನು ಎಂಜಾಯ್ ಮಾಡ್ಬೇಕು ಅನ್ನಿಸ್ತು ಅಷ್ಟೇ. ಹಾಗಾಗಿ ಕೆಲವೊಂದು ವೀಡಿಯೋಸ್ನ ಮಾಡ್ಕೊಳ್ಳಿಲ್ಲ. ಕೆಲವೊಂದು ತುಂಬಾ ಎಂಜಾಯ್ ಮಾಡಿದ್ದೀವಿ, ಯಾವುದು ವೀಡಿಯೋಸ್ ಮಾಡ್ಕೊಂಡಿಲ್ಲ. ನಾವಿಲ್ಲಿ ರೆಡಿಯಾಗಿ ಕ್ಯಾಬ್ ಬಂತು. ಕ್ಯಾಬಿಂದ ನೆಕ್ಸ್ಟು ಬಸ್ ಸ್ಟಾಪ್ಗೆ ಅಂತ ಹೋಗ್ತಾ ಇದ್ವಿ. ತುಂಬಾ ಬೇಜಾರಾಗ್ತಿತ್ತು. ನಾನು ಹೊರಡುವಾಗ ಅದಕ್ಕೋಸ್ಕರನೇ ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ. ತುಂಬ ಅಳು ಬಂದುಬಿಡ್ತು. ಫೈನಲಾಗಿ ಅಳಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ, ಬಟ್ ಎಲ್ಲರೂ ಮುಂದೆನೇ ಅಳು ಬಂದುಬಿಡ್ತು. ನನಗೆ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಅವರೆಲ್ಲ ಅಳಬೇಡ, ಸರಿ ಆಯಿತು, ಹೋಗೋವಾಗ ಅಳ್ತಾ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಕಳಿಸ್ಕೊಟ್ರು. ಸೊ ಎಲ್ರಿಗೂ ಬಾಯ್ ಹೇಳಿ ನಾವು ಕ್ಯಾಬಲ್ಲಿ ಹೊರಟ್ವಿ ಬಸ್ ಸ್ಟಾಪಿಗೆ. ಇನ್ನೇನು ಬಂದ್ವಿ ಬಸ್ ಸ್ಟಾಪ್ಗೆ. ಬುಕ್ಕೇನೂ ಮಾಡಿರಲಿಲ್ಲ, ಸಡನ್ಲಿ ನಾವು ಹೊರಟು ಬಂದಿದ್ದಷ್ಟೇ. ಸೊ ಎಷ್ಟೊತ್ತಾಗುತ್ತೆ ಹೊರಡೋದಂತ ಗೊತ್ತಿರಲಿಲ್ಲ. ಹಾಗಾಗಿ ನೋಡ್ತಾ ಇರ್ಬೋದು ನೀವು, ನಾವು ಎಲ್ರಿಗೂ ಕಳ್ಸೋಕ್ಕೆ ಬಂದಿದ್ರು ಅವ್ರಿಗೆ ಬಾಯ್ ಹೇಳಿ ಹೊರಡೋ ಅಂಥ ಟೈಮು. ತುಂಬಾ ಬೇಜಾರು, ಮನಸ್ಸು ಒಂಥರ ಭಾರ, ಏನು ಹೇಳಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಮಿಕ್ಸ್ಡ್ ಫೀಲಿಂಗ್ ಅಂತ ಹೇಳ್ಬೋದು. ಹೆಂಗೆ ಅನ್ನಿಸ್ತಾಯಿತ್ತು ಹೈದ್ರಾಬಾದ್ನ ಬಿಟ್ಟು ಹೋಗೋದಕ್ಕೆ? ಬೇಜಾರಾಗ್ತೈತೆ ಎಂದೆ. ನನಗೂ ತುಂಬ ಬೇಜಾರಾಗ್ತೈತೆ. ಏನು ಮಾಡೋಂಗಿಲ್ಲ. ಬಂದ್ಬಿಟ್ಟು ಕಳಿಸಿ ಡ್ರಾಪ್ ಮಾಡಿ ಹೋದ್ರು. ಇವಾಗ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತು. ಅಲ್ಲಿಂದ ಹೊರಡ್ಬೇಕಾರೆ ಅದಕ್ಕೆ ವೀಡಿಯೋ ಮಾಡ್ಕೊಳ್ಳಿಲ್ಲ. ಅವಾಗ ಅಳು ಬಂದ್ಬಿಡ್ತು. ಹತ್ಕೊಂಡು ಬಂದ್ವಿ. ಇವಾಗ ಬಸ್ ಹತ್ತಿದ್ದೀವಿ 12 ಗಂಟೆಗೆ. ಬೆಳಗ್ಗೆ ಎಷ್ಟೊತ್ತಿಗೆ ಹೋಗ್ಬೇಕು ನೋಡಬೇಕು. ಫ್ರೀನೇ ಇದೆ ಬಸ್ಸು ಅಲ್ವಾ? ಅಂತ ಲಾಸ್ಟ್ ಇದೆ ಸ್ಲೀಪರ್ ಕೋಚ್ ಇಂದ ಅನ್ಕೊಂತೀನಿ. ಇನ್ನೆಲ್ಲಿಗೆ ಹೋಗ್ತೀವಿ? ಎಲ್ಲಿಗಾರು ಹೋಗ್ಬೇಕಾರ್ತಾನೆ. ರೆಗ್ಯುಲರ್ ಇಲ್ವಲ್ಲ ಇನ್ನು. ರೆಗ್ಯುಲರ್ ಇನ್ನೇನಕ್ಕೆ ಹೋಗೋಣ? ಎಲ್ಲಾದರೂ ಅಪರೂಪಕ್ಕೆ ಹೋಗ್ಬೇಕಾದ್ರೆ ಅಷ್ಟೇ. ಎಲ್ಲ ಮಿಸ್ ಆಗ್ತಿದ್ದೆ. ಒಂದು ಕಡೆ ಖುಷಿ ಆದರೆ ಒಂದು ಕಡೆ ಬೇಜಾರು, ಎರಡೂ ಇದೆ ಅಲ್ವಾ? ಮಿಕ್ಸ್ಡ್ ಫೀಲಿಂಗು. ಏನು ಮಾಡೋಂಗಿಲ್ಲ. ಏನೇನಾದರೂ ಏನು ಹೇಳೋದು ಹೇಳೋ, ಏನು ಹೇಳಕ್ಕೆ ಮಾತು ಬರ್ತಿಲ್ಲ. ಮನಸ್ಸಲ್ಲಿ ಒಂಥರ ಬೇಜಾರು, ಹೈದ್ರಾಬಾದ್ನ ಬಿಟ್ಟು ಹೋಗ್ತಾ ಇದ್ದೀವಿ ಅಂತ. ಬಟ್ ಒಂದು ಕಡೆ ತುಂಬಾ ಖುಷಿ, ನಾವು ಬೆಂಗಳೂರಿಗೆ ಬರ್ತಾ ಇದ್ದೀವಿ, ಕರ್ನಾಟಕಕ್ಕೆ ಬರ್ತಾ ಇದ್ದೀವಿ ಅನ್ನೋ ತುಂಬಾ ಖುಷಿ. ಯಾವತ್ತು ಫೈನಲಾಗಿ ನಾವು ಬೆಂಗಳೂರಿಗೆ ಬರಬೇಕು, ಇಲ್ಲ ಕರ್ನಾಟಕಕ್ಕಂತೂ ಬರಲೇಬೇಕು ಅನ್ನೋದು ಮೈಂಡಲ್ಲಿತ್ತು. ಸೊ ಬಂದಿದ್ದು ತುಂಬಾ ಖುಷಿ ಕೊಡ್ತಾಯಿತ್ತು ಒಂದು ಸೈಡು. ಬಟ್ ಅಷ್ಟು ದಿನ ಅಲ್ಲಿ ಇದ್ದು ಬರ್ತಾ ಇದ್ದಿದ್ದು ಅದು ಕೂಡ ಮನಸ್ಸಲ್ಲಿ ನೋವಿತ್ತು. ಇಷ್ಟು ದಿನ ಇದ್ದು ನಾವು ಇಲ್ಲಿ ಬಿಟ್ಟು ಹೋಗ್ತಾ ಇದ್ದೀವಿ ಅನ್ನೋದು. ಸೊ ಎಲ್ಲದ್ರ ಜೊತೆಗೆ ನಾವು ಬೆಂಗಳೂರಿಗೆ ರೀಚ್ ಆದ್ವಿ ಬೆಂಗಳೂರಿಗೆ. ಫೈನಲಿ ನಮ್ಮ ಬೆಂಗಳೂರಿಗೆ ಬಂದಿದ್ದೀವಿ. ಇವಾಗ ಇಳಿಬೇಕು ಬಸ್ಸು. ಸೊ ನೆಕ್ಸ್ಟ್ ಏನಾಗುತ್ತೆ, ಏನು, ಯಾಕೆ ಬೆಂಗಳೂರಿಗೆ ಬಂದಿದ್ದೀವಿ, ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ, ಏನಂತ ಹೇಳ್ತೀನಿ. ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ಸೊ ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಏನಾಗುತ್ತೆ, ಏನು ಬಂದಿದ್ದೀವಿ ಅನ್ನೋದನ್ನು ತಿಳಿಸ್ತೀನಿ. ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಬೈ ಬೈ. ಟೇಕ್ ಕೇರ್.